ವಿದ್ಯಾರ್ಥಿಗಳೇ, ಉದ್ಯೋಗಿಯ ಆಯ್ಕೆಯಲ್ಲಿ ಆಯ್ಕೆಯ ಪರೀಕ್ಷೆಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಈಗಾಗಲೇ ತಿಳಿಸಿದಂತೆ 5 ವಿಧದ ಪರೀಕ್ಷೆಗಳನ್ನು ಆಯೋಜಿಸುತ್ತಾರೆ. ಕೆಲವೆಲ್ಲ ಹುದ್ದೆಗಳಿಗೆ ಈ ಎಲ್ಲ ಪರೀಕ್ಷೆಗಳನ್ನು ಆಯೋಜಿಸಬಹುದು. ಕೆಲವೆಲ್ಲ ಸ್ಥಾನಗಳಿಗೆ ಈ 5 ಪರೀಕ್ಷೆಗಳಲ್ಲಿ ಯಾವುದಾದರೂ 1 ಇಲ್ಲವೇ 2 ಪರೀಕ್ಷೆಗಳನ್ನು ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ. ಈ ಪರೀಕ್ಷೆಗಳ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೆಯ ಪರೀಕ್ಷೆ ಬುದ್ಧಿವಂತಿಕೆ ಪರೀಕ್ಷೆ. ಹೆಸರೇ ಹೇಳುವ ಹಾಗೆ ಈ ಪರೀಕ್ಷೆಯು ವ್ಯಕ್ತಿಯ ಬುದ್ಧಿವಂತಿಕೆಯ ಮಟ್ಟದ ಅಂಶವನ್ನು ಅಳೆಯುವ ಪ್ರಕ್ರಿಯೆಯಾಗಿದೆ. ಬುದ್ಧಿವಂತಿಕೆಯ ಮಟ್ಟದ ಅಂಶ ಅಂತ ಹೇಳಿದರೆ ಇಂಟೆಲಿಜೆನ್ಸ್ ಕೋಶೆಂಟ್. ಈ ಪರೀಕ್ಷೆಯು ವ್ಯಕ್ತಿಯ ಕಲಿಕಾ ಸಾಮರ್ಥ್ಯದ ಬಗ್ಗೆಯೂ ಕೂಡ ಅಳತೆಯನ್ನು ಮಾಡುತ್ತದೆ. ವ್ಯಕ್ತಿಯು ನಿರ್ಣಯ ತೆಗೆದುಕೊಳ್ಳುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುತ್ತದೆ. ಹೆಚ್ಚಾಗಿ ಎಲ್ಲ ಥರದ ಗುಮಾಸ್ತ ಹುದ್ದೆಗಳಿಗೆ, ವ್ಯವಸ್ಥಾಪನಾ ಹುದ್ದೆಗಳಿಗೆ ಬುದ್ಧಿವಂತಿಕೆಯ ಪರೀಕ್ಷೆಯನ್ನು ನಡೆಸುತ್ತಾರೆ. ಈ ಪರೀಕ್ಷೆಯನ್ನು ಮನೋವೈಜ್ಞಾನಿಕ ಪರೀಕ್ಷೆ ಎಂಬುದಾಗಿ ಪರಿಗಣಿಸಲಾಗಿದೆ. ಎರಡನೆಯ ಪರೀಕ್ಷೆ ಯೋಗ್ಯತಾ ಪರೀಕ್ಷೆ. ಯೋಗ್ಯತಾ ಪರೀಕ್ಷೆಯು ವ್ಯಕ್ತಿಯ ಹೊಸ ಕೌಶಲ್ಯವನ್ನು ಕಲಿಯುವ ಸಾಮರ್ಥ್ಯವನ್ನು ಅಳೆಯುತ್ತದೆ. ಉದ್ಯೋಗವನ್ನು ನಿರ್ವಹಿಸಲು ಅನೇಕ ಕೌಶಲ್ಯಗಳ ಅಗತ್ಯವಿದೆ. ಆಯ್ಕೆಗೊಂಡಂತಹ ವ್ಯಕ್ತಿಯು ಈ ಕೌಶಲ್ಯಗಳನ್ನು ಗ್ರಹಿಸಲು, ಅಳವಡಿಸಿಕೊಳ್ಳಲು, ಕಲಿಯಲು ಸಮರ್ಥನೆ ಎಂಬ ಆಧಾರದಲ್ಲಿ ಈ ಪರೀಕ್ಷೆಗಳನ್ನು ಆಯೋಜಿಸಲಾಗಿದೆ. ಮೂರನೆಯ ಪರೀಕ್ಷೆ ವ್ಯಕ್ತಿತ್ವ ಪರೀಕ್ಷೆ. ವ್ಯಕ್ತಿತ್ವ ಪರೀಕ್ಷೆಯು ಅಭ್ಯರ್ಥಿಯ ಭೌತಿಕ ಮತ್ತು ಮಾನಸಿಕ ಗುಣಲಕ್ಷಣಗಳನ್ನು ಅಳೆಯುವ ಸಾಧನವಾಗಿದೆ. ಭೌತಿಕ ಗುಣಲಕ್ಷಣಗಳಾದಂತಹ ಎತ್ತರ, ತೂಕ, ದೈಹಿಕ ವರ್ಚಸ್ಸು ಇದೆಲ್ಲವುಗಳನ್ನು ಒಳಗೊಂಡರೆ ಮಾನಸಿಕ ಅಂಶಗಳಾದಂತಹ ಮನೋಭಾವ, ಆಸಕ್ತಿ, ಬುದ್ಧಿವಂತಿಕೆ, ಮನೋಸ್ಥೈರ್ಯ ಮತ್ತು ಗುಣನಡತೆ ಇವುಗಳನ್ನು ಅಳತೆ ಮಾಡುವಂತಹ ಸಾಧನವಾಗಿದೆ. ಒಂದು ಸಂಸ್ಥೆಯ ಉದ್ದೇಶವನ್ನು ಸಾಧಿಸಲು ವ್ಯಕ್ತಿಯು ಗುಣಾತ್ಮಕ ಮನೋಭಾವವನ್ನು ಹೊಂದಿರಬೇಕು. ಸಂಸ್ಥೆಯ ಬಗ್ಗೆ ಗುಣಾತ್ಮಕ ಮನೋಭಾವವನ್ನು ಹೊಂದಿರಬೇಕು. ಈ ಪರೀಕ್ಷೆಯ ಮೂಲಕ ವ್ಯಕ್ತಿಯ ಮನೋಸ್ಥೈರ್ಯವನ್ನು, ಮನೋಭಾವವನ್ನು ಇಲ್ಲವೇ ಅವನ ಗ್ರಹಿಕೆಗಳನ್ನು ಅಥವಾ ಪ್ರತಿಕ್ರಿಯೆಗಳನ್ನು ತಿಳಿದುಕೊಳ್ಳಲು ನೆರವು ನೀಡುತ್ತದೆ. ನಾಲ್ಕನೆಯ ಪರೀಕ್ಷೆ ವೃತ್ತಿ ಪರೀಕ್ಷೆಯು ವ್ಯಕ್ತಿಯು ಇಲ್ಲವೇ ಅಭ್ಯರ್ಥಿಯು ಹೊಂದಿರುವ ಕಲಿಕಾ ಸಾಮರ್ಥ್ಯವನ್ನು ಅಳತೆ ಮಾಡುತ್ತದೆ. ವೃತ್ತಿ ಪರೀಕ್ಷೆಯನ್ನು ಹೆಚ್ಚಾಗಿ ತಾಂತ್ರಿಕ ಹುದ್ದೆಗಳಿಗೆ, ವೃತ್ತಿಪರ ಹುದ್ದೆಗಳಿಗೆ ನಡೆಸುತ್ತಾರೆ. ವೃತ್ತಿಪರ ಹುದ್ದೆಗಳನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ಆಯೋಜಿಸುತ್ತಾರೆ. ಈ ವೃತ್ತಿ ಪರೀಕ್ಷೆಯ ಅರ್ಥವನ್ನು ನೋಡಿದಾಗ ಈ ಯೋಗ್ಯತಾ ಪರೀಕ್ಷೆ ಮತ್ತು ವೃತ್ತಿ ಪರೀಕ್ಷೆ ಒಂದೇ ಎಂಬುದಾಗಿ ಮನಗಾಣುತ್ತೇವೆ. ಆದರೆ ಈ ಯೋಗ್ಯತಾ ಪರೀಕ್ಷೆಯು ವೃತ್ತಿ ಪರೀಕ್ಷೆಗಿಂತ ವಿಭಿನ್ನವಾಗಿದೆ. ಯೋಗ್ಯತಾ ಪರೀಕ್ಷೆಯು ಕಲಿಕಾ ಸಾಮರ್ಥ್ಯವನ್ನು ಅಳತೆ ಮಾಡಿದರೆ, ವೃತ್ತಿ ಪರೀಕ್ಷೆಯು ಅಭ್ಯರ್ಥಿಯು ಈಗಾಗಲೇ ಹೊಂದಿರುವಂತಹ ಕೌಶಲ್ಯಗಳನ್ನು ಅಳತೆ ಮಾಡುತ್ತದೆ. ಕೊನೆಯ ಪರೀಕ್ಷೆ ಆಸಕ್ತಿ ಪರೀಕ್ಷೆ. ಈ ಪರೀಕ್ಷೆಯು ಅಭ್ಯರ್ಥಿಯು ಉದ್ಯೋಗದ ಬಗ್ಗೆ ಹೊಂದಿರುವ ತೀವ್ರತೆಯನ್ನು, ಹುದ್ದೆಯ ಬಗ್ಗೆ ಹೊಂದಿರುವಂತಹ ಕಾಳಜಿಯನ್ನು, ಆಸಕ್ತಿಯನ್ನು ಅಳತೆ ಮಾಡುತ್ತದೆ. ಉದ್ಯೋಗಿಯು ದಕ್ಷ ರೀತಿಯಲ್ಲಿ ಕೆಲಸ ಮಾಡಬೇಕಾದರೆ
ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಪ್ರದರ್ಶಿಸಬೇಕಾದರೆ ತಾನು ನಿರ್ವಹಿಸುವ ಉದ್ಯೋಗದಲ್ಲಿ ಆಸಕ್ತಿಯನ್ನು ಹೊಂದಿರಬೇಕು. ಆ ನಿರಾಸಕ್ತಿ ಹೊಂದಿದಂತಹ ವ್ಯಕ್ತಿಯು ಸಂಸ್ಥೆಗೆ ಹೊರೆಯಾಗುತ್ತಾನೆ. ಈ ಆಸಕ್ತಿ ಪರೀಕ್ಷೆಯಲ್ಲಿ ವ್ಯಕ್ತಿಯೋರ್ವನು ಎಷ್ಟು ತನ್ನ ಹುದ್ದೆಯನ್ನು ಬಯಸುತ್ತಾನೆ, ಆ ಹುದ್ದೆಯನ್ನು ನಿರ್ವಹಿಸಲು ಎಷ್ಟು ಕಾತರನಾಗಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಲು ನೆರವು ನೀಡುವುದು. ಈ ಪರೀಕ್ಷೆಗಳ ಅಂಕದ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ಮುಂದಿನ ಹಂತಕ್ಕೆ ತೇರ್ಗಡೆಗೊಳಿಸುತ್ತಾರೆ. ಯಾವ ಅಭ್ಯರ್ಥಿಯು ಪರೀಕ್ಷೆಗಳನ್ನು ಉತ್ತಮವಾಗಿ ನಿಭಾಯಿಸಿ ಈ ಸಂಸ್ಥೆಯ ವ್ಯವಸ್ಥಾಪಕರ ಮನಸ್ಸನ್ನು ಗೆದ್ದಾಗ ಅವನು ಮುಂದಿನ ಹಂತಕ್ಕೆ ತೇರ್ಗಡೆ ಹೊಂದುತ್ತಾನೆ. ಈ ಆಯ್ಕೆಯ ಪರೀಕ್ಷೆಯನ್ನು ಉತ್ತಮವಾಗಿ ನಿಭಾಯಿಸಿ ತೇರ್ಗಡೆ ಹೊಂದಿದಂತಹ ಅಭ್ಯರ್ಥಿಯು ಉದ್ಯೋಗ ಸಂದರ್ಶನವನ್ನು ಎದುರಿಸುತ್ತಾನೆ. ಉದ್ಯೋಗ ಸಂದರ್ಶನ ಎಂದರೆ ಏನು? ಉದ್ಯೋಗ ಸಂದರ್ಶನವು ಒಂದು ಔಪಚಾರಿಕ ಸಂಭಾಷಣೆಯಾಗಿದೆ. ಈ ಸಂದರ್ಶನಗಳಲ್ಲಿ, ಉದ್ಯೋಗದ ಸಂದರ್ಶನದಲ್ಲಿ ಅಭ್ಯರ್ಥಿಯಿಂದ ಹೆಚ್ಚುವರಿ ಮಾಹಿತಿಯನ್ನು ಕಲೆ ಹಾಕಲಾಗುವುದು. ಅವನ ನೀಡದೇ ಇರುವಂತಹ ಮಾಹಿತಿ, ಅರ್ಜಿಯಲ್ಲಿ ತಿಳಿಸದೇ ಇರುವಂತಹ ಮಾಹಿತಿಯನ್ನು ಬಿಟ್ಟು ಹೆಚ್ಚುವರಿ ಮಾಹಿತಿಯನ್ನು ಅವನಿಂದ ಪಡೆಯಲಾಗುತ್ತದೆ. ಇಲ್ಲಿ ಸಂದರ್ಶಕರು ಮಾಹಿತಿಗಳನ್ನು ಅಭ್ಯರ್ಥಿಯಿಂದ ಪಡೆದರೆ ಅಭ್ಯರ್ಥಿಗಳು ಸಂದರ್ಶಕರಿಗೆ ಅಗತ್ಯ ಇರುವಂತಹ ಮಾಹಿತಿಗಳನ್ನು ನೀಡುತ್ತಾರೆ. ಇದು ಪ್ರಶ್ನೆ ಉತ್ತರ ಮಾದರಿಯಲ್ಲಿ ನಡೆಯುತ್ತದೆ. ಈಗಿನ ವ್ಯವಸ್ಥೆಯಲ್ಲಿ ಅಭ್ಯರ್ಥಿಗಳಿಗೆ ಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳಲು, ಆ ಸಂದರ್ಶಕರಿಂದ ಮಾಹಿತಿಯನ್ನು ಪಡೆದುಕೊಳ್ಳಲು ಕೂಡ ಅವಕಾಶ ಇದೆ. ಮುಂದಿನ ಹಂತ, ಆಯ್ಕೆ ಪ್ರಕ್ರಿಯೆಯ ಮುಂದಿನ ಹಂತ ಶಿಫಾರಸು ಮತ್ತು ಹಿನ್ನೆಲೆ ಪರಿಶೀಲನೆ. ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಯು ಆಯ್ಕೆಯ ಪರೀಕ್ಷೆ ಮತ್ತು ಸಂದರ್ಶನವನ್ನು ಉತ್ತಮವಾಗಿ ನಿಭಾಯಿಸಿದ ಬಳಿಕ ಕೆಲವು ಬಾರಿ ಹೆಚ್ಚಿನ ಮಾಹಿತಿಯನ್ನು ನೀಡಬೇಕು. ಈ ಹಂತದಲ್ಲಿ ಸಂಸ್ಥೆಗಳು ಅಭ್ಯರ್ಥಿಗೆ ಪರಿಚಯ ಇರುವ ವ್ಯಕ್ತಿಗಳ ಹೆಸರು, ದೂರವಾಣಿ ಸಂಖ್ಯೆ ಮತ್ತು ವಿಳಾಸವನ್ನು ಕಲೆ ಹಾಕುತ್ತಾರೆ. ಆ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅಥವಾ ಸಂಪರ್ಕ ಸಾಧಿಸಿ ಈ ಅಭ್ಯರ್ಥಿಯ ಮಾಹಿತಿಗಳನ್ನು ಕಲೆ ಹಾಕುತ್ತಾರೆ ಮತ್ತು ಅರ್ಜಿಯಲ್ಲಿರುವ ನೀಡಿರುವ ಮಾಹಿತಿಯ ಸತ್ಯಾಸತ್ಯತೆಯನ್ನು ಪರಿಶೀಲಿಸುತ್ತಾರೆ. ಯಾರು ಈ ಮಾಹಿತಿಗಳನ್ನು ನೀಡುತ್ತಾರೆ, ಯಾರ ಹೆಸರನ್ನು ಅಭ್ಯರ್ಥಿಯು ಶಿಫಾರಸು ಮಾಡುತ್ತಾನೆ, ಹೆಚ್ಚಾಗಿ ಒಂದು ವೇಳೆ ಅವನು ಪ್ರಸ್ತುತ ಉದ್ಯೋಗಿಯಾಗಿದ್ದರೆ ತಾನು ಕೆಲಸ ನಿರ್ವಹಿಸುವ ಉದ್ಯೋಗದಾತರ ಹೆಸರನ್ನು ಶಿಫಾರಸು ಮಾಡುತ್ತಾನೆ. ಹೆಚ್ಚಿನ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಾವು ಕಲಿತಿರುವ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು, ಉಪನ್ಯಾಸಕರುಗಳ ಹೆಸರು, ವಿಳಾಸಗಳನ್ನು ನೀಡುತ್ತಾರೆ. ಸಂಸ್ಥೆ ಈ ಹೆಸರು, ವಿಳಾಸ ಇಲ್ಲವೇ ದೂರವಾಣಿಯ ಸಹಾಯದಿಂದ ಮಾಹಿತಿಯನ್ನು ಕಲೆ ಹಾಕಿ ಅಭ್ಯರ್ಥಿಯ ಹಿನ್ನೆಲೆಯನ್ನು ಪರೀಕ್ಷಿಸುತ್ತಾರೆ. ಇಲ್ಲಿ ಪೂರಕವಾದಂತಹ, ಸಕಾರಾತ್ಮಕವಾದಂತಹ ಮಾಹಿತಿಯನ್ನು ಪಡೆದರೆ ಮುಂದಿನ ಹಂತವಾದಂತಹ ಆಯ್ಕೆಯ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಈಗಾಗಲೇ ಆಯ್ಕೆಯ ಪ್ರಕ್ರಿಯೆಯಲ್ಲಿ ನಾವು 4 ಹಂತಗಳನ್ನು ಅರ್ಥೈಸಿಕೊಂಡಿದ್ದೇವೆ. ಈ 4 ಹಂತಗಳನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸಿದ ಅನೇಕ ಮಂದಿ ಅಭ್ಯರ್ಥಿಗಳಲ್ಲಿ ಸೂಕ್ತವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಜಟಿಲವಾದ ಕಾರ್ಯವು ಈ ಹಂತದಲ್ಲಿ ನಡೆಯುವುದು. ಅದೇ ಆಯ್ಕೆಯ ನಿರ್ಧಾರ ಅಂತ ಹೇಳಿದರೆ, ಈ ಹಂತಗಳನ್ನು ತೇರ್ಗಡೆ ಹೊಂದಿ, ಈ ಹಂತಗಳನ್ನು ದಾಟಿ ಬಂದ ಈ ಎಲ್ಲ ಅಡೆತಡೆಗಳನ್ನು ಕ್ರಮಬದ್ಧವಾಗಿ ಪೂರೈಸಿದಂತಹ ಅಭ್ಯರ್ಥಿಗಳಲ್ಲಿ ಸೂಕ್ತವಾದ ವ್ಯಕ್ತಿಯನ್ನು ಆಯ್ಕೆ ಮಾಡುವ ನಿರ್ಧಾರವನ್ನು ಆಯ್ಕೆಯ ಸಮಿತಿ
ಕೈಗೊಳ್ಳುತ್ತದೆ. ಈ ಆಯ್ಕೆಯ ಸಮಿತಿಯು ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ವ್ಯವಸ್ಥಾಪಕರ ಅನುಮತಿಯನ್ನು, ವ್ಯವಸ್ಥಾಪಕರ ಸಲಹೆಯನ್ನು, ವ್ಯವಸ್ಥಾಪಕರ ನಿರ್ಧಾರವನ್ನು ಕೂಡ ಪರಿಗಣಿಸುತ್ತದೆ. ಕಾರಣ, ಮುಂದಿನ ದಿನಗಳಲ್ಲಿ ಆಯ್ಕೆಗೊಂಡಂತಹ ಆ ಅಭ್ಯರ್ಥಿಯು ಈ ಒಂದು ನಿರ್ದಿಷ್ಟ ಇಲಾಖೆಯಲ್ಲಿ ಕೆಲಸ ಮಾಡುವ ಕಾರಣ ಆ ಇಲಾಖಾ ಮುಖ್ಯಸ್ಥರ ಸಲಹೆ, ಸೂಚನೆ, ನಿರ್ಧಾರ ಅತ್ಯಗತ್ಯವಾಗಿದೆ. ಮುಂದಿನ ಆಯ್ಕೆ ಪ್ರಕ್ರಿಯೆಯ ಹಂತ ವೈದ್ಯಕೀಯ ಪರೀಕ್ಷೆ. ಸಂಸ್ಥೆಯು ಯಾವತ್ತೂ ಕೂಡ ಆರೋಗ್ಯಪೂರ್ಣ, ದೈಹಿಕವಾಗಿ ಸಮರ್ಥರಿರುವಂತಹ ಉದ್ಯೋಗಿಗಳನ್ನು ಆಯ್ಕೆ ಮಾಡುತ್ತಾರೆ. ಈ ಅನಾರೋಗ್ಯ ಪೀಡಿತ ವ್ಯಕ್ತಿಗಳಿಂದಾಗಿ ಸಂಸ್ಥೆಯು ಕೆಲವೆಲ್ಲ ಕಾರ್ಮಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಉದಾಹರಣೆ, ಗೈರು ಹಾಜರಿ ಎಂಬಂತಹ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ಈ ಹಂತದಲ್ಲಿ ಆಯ್ಕೆಗೊಂಡಂತಹ ವ್ಯಕ್ತಿಗೆ ತನ್ನ ದೈಹಿಕ ಪರೀಕ್ಷೆಯನ್ನು, ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲು ಸಂಸ್ಥೆಯು ಸೂಚಿಸುತ್ತದೆ. ಆಯ್ಕೆಗೊಂಡಂತಹ ಅಭ್ಯರ್ಥಿಯು ವೈದ್ಯಕೀಯ ಪರೀಕ್ಷೆಯನ್ನು ನೋಂದಾಯಿತ ವೈದ್ಯಾಧಿಕಾರಿಯಿಂದ ನಡೆಸುತ್ತಾನೆ. ಇಲ್ಲವೇ ಕೆಲವು ಬಾರಿ ಸಂಸ್ಥೆಗಳೇ ವೈದ್ಯಕೀಯ ಪರೀಕ್ಷೆಯನ್ನು ಆಯೋಜನೆ ಮಾಡುತ್ತದೆ. ಈ ಪರೀಕ್ಷೆಯಿಂದ ವ್ಯಕ್ತಿಯು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಮರ್ಥನಿದ್ದಾನೆ ಎಂಬ ಅಭಿಪ್ರಾಯ ಪಡೆದ ಬಳಿಕ ಮುಂದಿನ ಹಂತವಾದ ಉದ್ಯೋಗ ನೀಡಿಕೆಯ ಕಾರ್ಯವನ್ನು ಕೈಗೊಳ್ಳುತ್ತಾರೆ. ಮುಂದಿನ ಆಯ್ಕೆ ಪ್ರಕ್ರಿಯೆಯ ಮುಂದಿನ ಹಂತ ಉದ್ಯೋಗ ನೀಡಿಕೆ. ಈ ಉದ್ಯೋಗ ನೀಡಿಕೆಯಲ್ಲಿ ಆಯ್ಕೆಗೊಂಡಂತಹ ಅಭ್ಯರ್ಥಿಗೆ ಇಂತಹ ದಿನಾಂಕದೊಳಗೆ ಬಂದು ಸಂಸ್ಥೆಗೆ ಬಂದು ಕೆಲಸಕ್ಕೆ ವರದಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಕೆಲಸದ ವಿವರಣೆಗಳನ್ನು, ಅವನ ಸ್ಥಾನಮಾನಗಳನ್ನು, ಕೆಲಸ ಮಾಡುವ ಸ್ಥಳದ ವಿಳಾಸವನ್ನು, ಹಾಗೆ ಜವಾಬ್ದಾರಿಯನ್ನು ಸಂಕ್ಷಿಪ್ತವಾಗಿ ಈ ಉದ್ಯೋಗ ಒಪ್ಪಂದ ಪತ್ರದಲ್ಲಿ ಬರೆಯಲಾಗಿದೆ. ಯಾವಾಗ ಈ ಉದ್ಯೋಗ ನೀಡಿಕೆಯ ಆದೇಶವನ್ನು ಸ್ವೀಕರಿಸುತ್ತಾನೋ ಅವನಿಗೆ ಸಾಕಷ್ಟು ಕಾಲಾವಕಾಶವನ್ನು ನೀಡಿ ಉದ್ಯೋಗಕ್ಕೆ ವರದಿ ಮಾಡುವಂತೆ ಸೂಚಿಸಲಾಗುವುದು. ಅಭ್ಯರ್ಥಿಯು ಉದ್ಯೋಗದ ಆದೇಶವನ್ನು ಪಡೆದ ಬಳಿಕ ಸೂಚಿಸಿದ ದಿನಾಂಕದ ಒಳಗೆ ಬಂದು ತನ್ನ ಉದ್ಯೋಗಕ್ಕೆ ವರದಿ ಮಾಡಿಕೊಳ್ಳುತ್ತಾನೆ. ಇದಕ್ಕೆ ನಾವು ಸ್ಥಳ ನಿಯೋಜನೆ ಎನ್ನುತ್ತೇವೆ. ಈ ಸ್ಥಳ ನಿಯೋಜನೆಗಿಂತ ಮೊದಲು ಸಂಸ್ಥೆ ಮತ್ತು ಆಯ್ಕೆಗೊಂಡಂತಹ ಅಭ್ಯರ್ಥಿಯ ನಡುವೆ ಒಂದು ಒಪ್ಪಂದ ಪತ್ರವು ನಡೆಯುವುದು. ಈ ಒಪ್ಪಂದ ಪತ್ರವನ್ನು ಅಟೆಸ್ಟೇಷನ್ ಫಾರ್ಮ್ನ ಮೂಲಕ ನಡೆಸಲಾಗುವುದು. ಈ ಒಪ್ಪಂದ ಪತ್ರದಲ್ಲಿ ಏನೆಲ್ಲ ಒಳಗೊಂಡಿದೆ? ಈ ಒಪ್ಪಂದ ಪತ್ರದಲ್ಲಿ ಸಿಬ್ಬಂದಿಯ ಕರ್ತವ್ಯ, ಜವಾಬ್ದಾರಿ, ಸಂಸ್ಥೆಯ ನೀತಿ, ನಿಯಮ, ಅಷ್ಟು ಮಾತ್ರವಲ್ಲದೆ ಅವನಿಗೆ ಸಿಗಬೇಕಾದಂತಹ ವೇತನ, ಉತ್ತೇಜಕಗಳು, ಅಷ್ಟು ಮಾತ್ರವಲ್ಲದೆ ಮುಂದಿನ ವೃತ್ತಿ ಜೀವನದ ಅವಕಾಶ, ಈ ಎಲ್ಲ ಮಾಹಿತಿಗಳನ್ನು ಮುದ್ರಿಸಿ ಸಹಿ ಹಾಕಿ ಅವನ ಸಹಿಯನ್ನು ಪಡೆದು ಆ ಆಯ್ಕೆಗೊಂಡಂತಹ ವ್ಯಕ್ತಿಯನ್ನು ಕೆಲಸಕ್ಕೆ ಸೇರಿಸಲಾಗುವುದು. ಹಾಗಾಗಿ ಆಯ್ಕೆ ಎಂಬುದು ತುಂಬ ಕಠಿಣ ಹಂತಗಳನ್ನು ಹೊಂದಿದೆ. ಯಾಕಂತ ಹೇಳಿದರೆ ಇಲ್ಲಿ ದಕ್ಷ, ಸೂಕ್ತ, ನುರಿತ ಮತ್ತು ಅನುಭವಿ ಅಭ್ಯರ್ಥಿಗಳನ್ನು, ಉದ್ಯೋಗಿಯನ್ನು ಆಯ್ಕೆ ಮಾಡುವಾಗ ಈ ಎಲ್ಲ ಹಂತಗಳನ್ನು ಕ್ರಮಬದ್ಧವಾಗಿ ಅನುಸರಿಸಲೇಬೇಕು. ಯಾಕಂತ ಹೇಳಿದರೆ ಸಂಸ್ಥೆಯ ಅಸ್ತಿತ್ವ, ಬೆಳವಣಿಗೆ, ಅಭಿವೃದ್ಧಿ ಎಲ್ಲವೂ ಕೂಡ ಅಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳ ದಕ್ಷತೆಯನ್ನು ಅವಲಂಬಿಸಿದೆ. ಹಾಗಾಗಿ ಆಯ್ಕೆಯ ಸಂದರ್ಭದಲ್ಲಿ ಈ 8 ಹಂತಗಳನ್ನು ಅನುಸರಿಸಲೇಬೇಕು. ಅವುಗಳಾವುದೆಂದರೆ, 1. ಪೂರ್ವಭಾವಿ ಪರಿಶೀಲನೆ, 2ನೇದು ಆಯ್ಕೆಯ ಪರೀಕ್ಷೆಗಳು, 3ನೇದು ಉದ್ಯೋಗ ಸಂದರ್ಶನ, 4ನೆಯ ಹಂತ
ಶಿಫಾರಸು ಮತ್ತು ಹಿನ್ನೆಲೆ ಪರಿಶೀಲನೆ. 5ನೇ ಹಂತ ಆಯ್ಕೆಯ ನಿರ್ಧಾರ. 6ನೇ ಹಂತ ವೈದ್ಯಕೀಯ ಪರೀಕ್ಷೆ. 7ನೇ ಹಂತ ಉದ್ಯೋಗ ನೀಡಿಕೆ. 8ನೇ ಹಂತ ಉದ್ಯೋಗ ಒಪ್ಪಂದ. ಇಲ್ಲಿಗೆ ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆಯ ಪ್ರಮುಖ ಹಂತವಾದಂತಹ ಆಯ್ಕೆಯ ಹಂತವು ಕೊನೆಗೊಂಡಿದೆ. ಖಾಲಿ ಹುದ್ದೆಗಳಿಗೆ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡ ಕೂಡಲೇ ಸಂಸ್ಥೆಯ ಉತ್ಪಾದಕತೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗುವುದಿಲ್ಲ. ಕಾರಣ, ಆ ಸಿಬ್ಬಂದಿಯು ಸಂಸ್ಥೆಗೆ ಹೊಸದಾಗಿ ಸೇರ್ಪಡೆಗೊಂಡಿರುವ ಕಾರಣ ವಾತಾವರಣಕ್ಕೆ ಒಗ್ಗಿಕೊಳ್ಳಲು ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಸಂಸ್ಥೆಗಳು ಉದ್ಯೋಗಿಯ ಸಾಮರ್ಥ್ಯವನ್ನು ಹೆಚ್ಚಿಸಲು, ಕೌಶಲಗಳನ್ನು ಹೆಚ್ಚಿಸಲು, ಅವನ ದಕ್ಷತೆಯನ್ನು ಹೆಚ್ಚಿಸಲು ತರಬೇತಿ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಪ್ರತಿಯೊಂದು ಸಂಸ್ಥೆಗಳಲ್ಲಿ ತಮ್ಮ ಸಿಬ್ಬಂದಿಗಳ ಬೆಳವಣಿಗೆಗೆ ಪೂರಕವಾಗಿ ತರಬೇತಿ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಸಿದ್ಧಪಡಿಸುತ್ತದೆ. ತರಬೇತಿ ಮತ್ತು ಅಭಿವೃದ್ಧಿ ಎಂದರೆ ಏನು? ತರಬೇತಿ ಮತ್ತು ಅಭಿವೃದ್ಧಿ ಎಂಬುದು ಸಾಮಾನ್ಯವಾಗಿ ಉದ್ಯೋಗಿಯ ಮನೋಭಾವವನ್ನು ಬದಲಾಯಿಸಿ ಅಥವಾ ಅವರ ಕೌಶಲ್ಯ ಮತ್ತು ಜ್ಞಾನವನ್ನು ಹೆಚ್ಚಿಸಿ ಕಲಿಕೆಯ ಮುಖೇನ ಪ್ರಸ್ತುತ ಮತ್ತು ಭವಿಷ್ಯದ ಉದ್ಯೋಗಿಗಳ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವ ಪ್ರಕ್ರಿಯೆಯಾಗಿದೆ. ಇದೊಂದು ಕಾಂಪ್ರಹೆನ್ಸಿವ್ ಟರ್ಮ್, ವಿಶಾಲ ಅರ್ಥವನ್ನು ಹೊಂದಿರುವಂತಹ ಪದವಾಗಿದೆ. ಏನು ಒಳಗೊಂಡಿದೆ? ಇದರ ಅರ್ಥವೇನು? ಗೂಢಾರ್ಥವೇನು? ಮೂಲಾರ್ಥವೇನು? ಇದೊಂದು ಉದ್ಯೋಗಿಗಳ ಮನೋಭಾವವನ್ನು ಬದಲಾಯಿಸುವ, ಹೆಚ್ಚಿನ ಸಂದರ್ಭದಲ್ಲಿ ಉದ್ಯೋಗಿಗಳು ಸಂಸ್ಥೆಗಳ ಬಗ್ಗೆ, ಮೇಲಾಧಿಕಾರಿಗಳ ಬಗ್ಗೆ, ಮಾಲೀಕರ ಬಗ್ಗೆ ನಕಾರಾತ್ಮಕ ಧೋರಣೆಯನ್ನು ಹೊಂದಿರುತ್ತಾರೆ. ತನಗೂ ಸಂಸ್ಥೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂಬಂತಹ ಮನೋಭಾವವನ್ನು ಹೊಂದಿರುತ್ತಾರೆ. ಇಂತಹ ನಕಾರಾತ್ಮಕ ಮನೋಭಾವವನ್ನು ಸಕಾರಾತ್ಮಕ ಮನೋಭಾವವಾಗಿ ಪರಿವರ್ತಿಸುವುದು, ಇಲ್ಲವೇ ಅವರು ನಿರ್ವಹಿಸುವ ಕೆಲಸಕ್ಕೆ ಸಂಬಂಧಿಸಿದ ಕೌಶಲ್ಯ ಅಥವಾ ಜ್ಞಾನ, ಹುದ್ದೆಯ ಇಲ್ಲವೇ ಕೆಲಸದ ಜ್ಞಾನವನ್ನು ಹೆಚ್ಚಿಸುವುದು. ಯಾವ ಮೂಲಕ ಅವರ ಕೌಶಲ ಇಲ್ಲವೇ ಹುದ್ದೆಯ ಜ್ಞಾನ ಅಥವಾ ಮನೋಭಾವವನ್ನು ಬದಲಾಯಿಸುವುದು? ಇದಕ್ಕೆ ಸಾಧನವೇ ಕಲಿಕೆ, ಲರ್ನಿಂಗ್, ಕಲಿಕೆಯ ಮೂಲಕ. ಮತ್ತೆ ಈ ತರಬೇತಿ ಮತ್ತು ಅಭಿವೃದ್ಧಿ ಕೇವಲ ಹೊಸದಾದ ಉದ್ಯೋಗಿಗಳಿಗೆ ಸಂಬಂಧಿಸಿದೆ. ಕೇವಲ ಹೊಸದಾಗಿ ಸೇರ್ಪಡೆಯಾದ ಉದ್ಯೋಗಿಗೆ ಮಾತ್ರವಲ್ಲ, ಪ್ರಸ್ತುತ ಕಾರ್ಯನಿರ್ವಹಿಸುವ ಉದ್ಯೋಗಿಗಳಿಗೂ ಕೂಡ ಅನ್ವಯಿಸುತ್ತದೆ. ಈ ಕಾರ್ಯಕ್ರಮದ, ಈ ಯೋಜನೆಯ ಉದ್ದೇಶವೇನು? ತರಬೇತಿ ಮತ್ತು ಅಭಿವೃದ್ಧಿ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕಾರ್ಯನಿರ್ವಹಣಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಸಿಬ್ಬಂದಿಗಳ, ಪ್ರಸ್ತುತ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳ, ಅದೇ ರೀತಿ ಭವಿಷ್ಯದಲ್ಲಿ ಸಂಸ್ಥೆಯನ್ನು ಸೇರಿಕೊಳ್ಳುವ ಸಿಬ್ಬಂದಿಗಳ ಕಾರ್ಯನಿರ್ವಹಣಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಪ್ರಕ್ರಿಯೆಯಾಗಿದೆ. ಸಂಸ್ಥೆಗಳು ಸಿಬ್ಬಂದಿಗಳ ದಕ್ಷತೆಯನ್ನು ಹೆಚ್ಚಿಸಲು ತರಬೇತಿ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಸಿದ್ಧಪಡಿಸಿ, ಅಳವಡಿಸಿ, ಸಿಬ್ಬಂದಿಗಳನ್ನು ಆ ಯೋಜನೆಯ ಪ್ರಯೋಜನವನ್ನು ಪಡೆಯಲು ಏರ್ಪಾಟುಗಳನ್ನು ಮಾಡಿ ತಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸುವ ಆಲೋಚನೆಯನ್ನು ಮಾಡುತ್ತಾರೆ. ಈ ಪದ, ಹಿಂದೆ ಹೇಳಿದ ಹಾಗೆ, ಈ ಪದ ವಿಶಾಲ ಅರ್ಥವನ್ನು ಹೊಂದಿದೆ.
ಇದರಲ್ಲಿ ಈ ಪದದಲ್ಲಿ 3 ಅಂಶಗಳಿವೆ. ಈ 3 ಅಂಶಗಳು ಸಹ ಸಂಬಂಧವನ್ನು ಹೊಂದಿದೆ, ಒಂದಕ್ಕೊಂದು ಪೂರಕವಾಗಿದೆ. ಒಂದೇ ರೀತಿಯ ಅರ್ಥವನ್ನು ಹೊಂದಿದ್ದರೂ ಕೂಡ ಕೆಲವೆಲ್ಲ ಅಂಶಗಳಿಂದಾಗಿ ವಿಭಿನ್ನ ಅರ್ಥಗಳನ್ನು ಕೂಡ ಹೊಂದಿದೆ. ಈ 2 ಕಾರ್ಯಗಳಲ್ಲಿ ಒಳಗೊಂಡಿರುವ 3 ಅಂಶಗಳು ಏನು? ಮೊದಲನೆಯದು ತರಬೇತಿ, ಎರಡನೇದು ಶಿಕ್ಷಣ, ಮೂರನೇದು ಅಭಿವೃದ್ಧಿ. ಈ ಮನೋಭಾವವನ್ನು ಬದಲಾಯಿಸುವುದು ಅಭಿವೃದ್ಧಿ ಎಂಬುದಾಗಿ ಪರಿಗಣಿಸಲಾಗಿದೆ. ಕಾರ್ಯ ಸಾಮರ್ಥ್ಯವನ್ನು ಹೆಚ್ಚಿಸುವುದನ್ನು ಅಭಿವೃದ್ಧಿ ಎಂಬುದಾಗಿ ಪರಿಗಣಿಸಲಾಗಿದೆ. ಕೌಶಲ ಮತ್ತು ಜ್ಞಾನವನ್ನು ಹೆಚ್ಚಿಸುವುದನ್ನು ತರಬೇತಿ ಎಂಬುದಾಗಿ ಪರಿಗಣಿಸಿದರೆ, ಕಲಿಕೆಯ ಮುಖೇನ ಎಂಬುದು ಶಿಕ್ಷಣದ ಪದಕ್ಕೆ ಒತ್ತು ನೀಡುತ್ತದೆ. ಪ್ರತಿಯೊಂದು ಪದದ ಅರ್ಥವನ್ನು ತಿಳಿದುಕೊಳ್ಳೋಣ. ಹಾಗಾದರೆ ತರಬೇತಿ ಎಂದರೆ ಏನು? ತರಬೇತಿ ಎಂದರೆ ನಿರ್ದಿಷ್ಟ ಉದ್ಯೋಗಗಳನ್ನು ನಿರ್ವಹಿಸಲು ಉದ್ಯೋಗಿಗಳಿಗೆ ಅಗತ್ಯ ಇರುವ ಯೋಗ್ಯತೆ, ಕೌಶಲ್ಯ, ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಯಾವುದೇ ಪ್ರಕ್ರಿಯೆಯಾಗಿದೆ. ಇಲ್ಲಿ ನಿರ್ದಿಷ್ಟ ಉದ್ಯೋಗಿಗಳು ನಿರ್ವಹಿಸುತ್ತಾರೆ. ಉದಾಹರಣೆಗೆ, ಸಂಸ್ಥೆಯಲ್ಲಿ ಕೆಲಸ ಮಾಡುವ ಕಂಪ್ಯೂಟರ್ ಆಪರೇಟರ್, ಇವನಿಗೆ ಬೇರೆ ಬೇರೆ ಸಾಫ್ಟ್ವೇರ್, ಬೇರೆ ಬೇರೆ ತಂತ್ರಾಂಶಗಳ ಬಗ್ಗೆ ತರಬೇತಿಯನ್ನು ಆಯೋಜಿಸಬೇಕು. ಕಾರಣ ಇಷ್ಟೇ, ಅವನ ಯೋಗ್ಯತೆಯನ್ನು, ಅವನ ಕೌಶಲ್ಯವನ್ನು ಮತ್ತು ಅವನ ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇಲ್ಲಿ ಇದು ಸೀಮಿತ ಅರ್ಥವನ್ನು ಮಾತ್ರ ಹೊಂದಿದೆ, ಸೀಮಿತ ವ್ಯಾಪ್ತಿಯನ್ನು ಹೊಂದಿದೆ. ಯಾಕಂತ ಹೇಳಿದರೆ, ನಿರ್ದಿಷ್ಟ ಉದ್ಯೋಗ ಎಂಬ ಪದವು ಆ ವ್ಯಕ್ತಿಯು ಆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಕೌಶಲವನ್ನು ಮಾತ್ರ ಮೈಗೂಡಿಸಿಕೊಳ್ಳುತ್ತಾನೆ, ಆ ಸಾಮರ್ಥ್ಯವನ್ನು ಮಾತ್ರ ಭರಿಸುತ್ತಾನೆ, ಆ ಯೋಗ್ಯತೆಯನ್ನು ಕಂಡುಕೊಳ್ಳುತ್ತಾನೆ. ಹಾಗಾಗಿ ಇದು ಸೀಮಿತ ಅರ್ಥವನ್ನು ಹೊಂದಿದೆ. ಹೆಚ್ಚಾಗಿ ಯಂತ್ರೋಪಕರಣಗಳಲ್ಲಿ ಅಥವಾ ಮೇಲ್ವಿಚಾರಣಾ ಹಂತದಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳಿಗೆ ತರಬೇತಿಗಳನ್ನು ಆಯೋಜಿಸಲಾಗಿದೆ. ಎರಡನೆಯ ಅಂಶ ಶಿಕ್ಷಣ. ಶಿಕ್ಷಣ ಎಂದರೆ ಏನು? ಶಿಕ್ಷಣ ಅಂತ ಹೇಳಿದರೆ ಉದ್ಯೋಗಿಗಳ ಜ್ಞಾನ ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸುವ ಪ್ರಕ್ರಿಯೆಯಾಗಿದೆ. ಶಿಕ್ಷಣ ಅಂತ ಹೇಳಿದರೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ಜ್ಞಾನವಿರಬಹುದು, ಸಾಮಾನ್ಯ ಜ್ಞಾನವಿರಬಹುದು, ಉದ್ಯೋಗದ ಬಗ್ಗೆ ಜ್ಞಾನವಿರಬಹುದು, ಸಂಸ್ಥೆಯ ಬಗ್ಗೆ ಜ್ಞಾನವಿರಬಹುದು. ಇದೆಲ್ಲವನ್ನು ಹೆಚ್ಚಿಸುವ, ತಿಳುವಳಿಕೆಯನ್ನು ಮೂಡಿಸುವ, ಅರಿವು ಮೂಡಿಸುವ ಕಾರ್ಯವನ್ನು ಶಿಕ್ಷಣ ಎಂಬುದಾಗಿ ಕರೆಯುತ್ತೇವೆ. ಇಲ್ಲಿ ಈ ಶಿಕ್ಷಣದ ಮುಖೇನ ಆ ವ್ಯಕ್ತಿಗೆ ಸಿದ್ಧ ಉತ್ತರಗಳನ್ನು ನೀಡಲಾಗುವುದಿಲ್ಲ. ಏನನ್ನು ಒದಗಿಸಲಾಗುವುದು? ಆ ವ್ಯಕ್ತಿಯಲ್ಲಿ ಬೇರೆ ಬೇರೆ ಅಂಶಗಳನ್ನು ವಿಶ್ಲೇಷಿಸುವ, ಬೇರೆ ಬೇರೆ ಅಂಶಗಳಿಗೆ ಸಹಸಂಬಂಧವನ್ನು ಬೆಳೆಸುವ ಕೌಶಲವನ್ನು ನೀಡಲಾಗುವುದು. ಶಿಕ್ಷಣವು ವ್ಯಕ್ತಿಯೋರ್ವನಲ್ಲಿ ವಿಶಾಲ ಮನೋಭಾವವನ್ನು ಬೆಳೆಸಿಕೊಳ್ಳಲು ನೆರವು ನೀಡುವುದು. ತರಬೇತಿಗೆ ಹೋಲಿಸಿದರೆ ಶಿಕ್ಷಣವು ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ. ಶಿಕ್ಷಣದ ಅರ್ಥವನ್ನು ತಿಳಿಯದಿದ್ದರೆ ತರಬೇತಿ ಮತ್ತು ಅಭಿವೃದ್ಧಿ ಕಾರ್ಯವು ನಿಷ್ಪ್ರಯೋಜಕವಾಗಿದೆ. ಮೂರನೆಯ ಅಂಶ ಅಭಿವೃದ್ಧಿ. ಅಭಿವೃದ್ಧಿ ಎಂದರೆ ಏನು? ಅಭಿವೃದ್ಧಿ ಎಂದರೆ ಉದ್ಯೋಗಿಗಳ, ಸಿಬ್ಬಂದಿಗಳ ಬೆಳವಣಿಗೆಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಿದ ಕಲಿಕಾ ಅವಕಾಶಗಳಾಗಿದೆ. ಸಿಬ್ಬಂದಿಯ ಸರ್ವತೋಮುಖ ಬೆಳವಣಿಗೆಯೇ ಸಂಸ್ಥೆಯ ಗುರಿಯಾಗಿದೆ. ತರಬೇತಿ ಮತ್ತು ಶಿಕ್ಷಣವು ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದು ಸಂಸ್ಥೆಯ ಉದ್ದೇಶವನ್ನು ಸಾಧಿಸುವ
ದೃಷ್ಟಿಯಿಂದ. ಆದರೆ ಅಭಿವೃದ್ಧಿಯು ವೈಯಕ್ತಿಕ ಉದ್ದೇಶ, ಉದ್ಯೋಗಿಯ ವೈಯಕ್ತಿಕ ಉದ್ದೇಶವನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಅವನು ಸಿಬ್ಬಂದಿಯು ತಾನು ಹೊಂದಿರುವ ಸಾಮರ್ಥ್ಯ, ತನ್ನ ಜ್ಞಾನ, ತಿಳುವಳಿಕೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯವನ್ನೇ ನಾವು ಅಭಿವೃದ್ಧಿ ಎಂಬುದಾಗಿ ಕರೆಯುತ್ತೇವೆ. ಅಭಿವೃದ್ಧಿ ಯೋಜನೆಗಳು ಹೆಚ್ಚಾಗಿ ವ್ಯವಸ್ಥಾಪಕರ ನಿಯೋಜನೆಯ ಕಾರ್ಯಗಳಲ್ಲಿ ವ್ಯವಸ್ಥಾಪಕರನ್ನು ಆಯ್ಕೆ ಮಾಡಿಕೊಂಡು ಹುದ್ದೆಗೆ ಭರ್ತಿ ಮಾಡುವ ಸಂದರ್ಭದಲ್ಲಿ ವ್ಯವಸ್ಥಾಪಕರನ್ನು ಆಯ್ಕೆ ಮಾಡಿ ಉದ್ಯೋಗಕ್ಕೆ ಭರ್ತಿ ಮಾಡುವ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು. ಯಾವ ವಿಧದಲ್ಲಿ ತರಬೇತಿಯು ಅಭಿವೃದ್ಧಿಗಿಂತ ವಿಭಿನ್ನವಾಗಿದೆ ಎಂಬುದಾಗಿ ತಿಳಿದುಕೊಳ್ಳುವ. ಈಗಾಗಲೇ ನೀಡಿರುವ ವಿವರಣೆಯಿಂದ ತರಬೇತಿ, ಶಿಕ್ಷಣ, ಅಭಿವೃದ್ಧಿಯು ಸಹಸಂಬಂಧವನ್ನು ಹೊಂದಿದೆ ಎಂಬ ನಿರ್ಣಯಕ್ಕೆ ಬಂದಿದ್ದರೂ ಕೂಡ ಕೆಲವೆಲ್ಲ ಅಂಶಗಳಲ್ಲಿ ಈ ಎರಡೂ ಪದಗಳು ವಿಭಿನ್ನವಾಗಿದೆ. ಹೇಗೆ ತರಬೇತಿಯು ಅಭಿವೃದ್ಧಿಗಿಂತ ಭಿನ್ನವಾಗಿದೆ? ತರಬೇತಿ ಮತ್ತು ಅಭಿವೃದ್ಧಿಗಳಿಗಿರುವ ವ್ಯತ್ಯಾಸಗಳೇನು ಎಂಬುದಾಗಿ ತಿಳಿದುಕೊಳ್ಳೋಣ. ಮೊದಲ ವ್ಯತ್ಯಾಸ, ತರಬೇತಿಯು ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸುವ ಪ್ರಕ್ರಿಯೆಯಾಗಿದೆ. ಜ್ಞಾನ ಮತ್ತು ಕೌಶಲ್ಯವನ್ನು ಹೆಚ್ಚಿಸುವ ಪ್ರಕ್ರಿಯೆಯಾಗಿದೆ. ಒಂದು ನಿರ್ದಿಷ್ಟ ಕೆಲಸವನ್ನು ನಿರ್ವಹಿಸಲು ಅಗತ್ಯ ಇರುವಂತಹ ಜ್ಞಾನ ಮತ್ತು ಕೌಶಲ, ಇದನ್ನು ತರಬೇತಿಯ ಮೂಲಕ ಹೆಚ್ಚುಗೊಳಿಸಬಹುದು, ಅಭಿವೃದ್ಧಿಪಡಿಸಬಹುದು. ಆದರೆ ಅಭಿವೃದ್ಧಿಯು ಕಲಿಕೆ ಮತ್ತು ಬೆಳವಣಿಗೆಯ ಪ್ರಕ್ರಿಯೆ. ಕೇವಲ ಕೆಲಸದ ಜ್ಞಾನಕ್ಕೆ ಸೀಮಿತಗೊಳಿಸದೆ ಆ ವ್ಯಕ್ತಿಯ ವ್ಯಕ್ತಿತ್ವದ ಪರಿಪೂರ್ಣ ಅಭಿವೃದ್ಧಿಗೆ ಈ ಕಾರ್ಯಕ್ರಮವು ನೆರವು ನೀಡುವುದು. ಎರಡನೆಯ ವ್ಯತ್ಯಾಸ, ಈ ತರಬೇತಿಯು ಉದ್ಯೋಗಿಯು ಕೆಲಸವನ್ನು ಉತ್ತಮವಾಗಿ ಮಾಡುವಂತೆ ಸಕ್ರಿಯಗೊಳಿಸುತ್ತದೆ. ಕೆಲವು ಬಾರಿ ಸಿಬ್ಬಂದಿಗಳು ದೋಷಪೂರಿತ ವಸ್ತುಗಳನ್ನು ಉತ್ಪಾದಿಸಬಹುದು ಅಥವಾ ಕೆಲಸ ನಿರ್ವಹಿಸುವಲ್ಲಿ ಎಡವಬಹುದು. ಈ ತಪ್ಪನ್ನು ಸರಿಪಡಿಸಲು ತರಬೇತಿಯನ್ನು ಆಯೋಜಿಸಲಾಗಿದೆ. ತರಬೇತಿಯ ಮೂಲಕ ಉದ್ಯೋಗಿಯು ತನಗೆ ವಹಿಸಿಕೊಟ್ಟ ಕೆಲಸವನ್ನು ದಕ್ಷ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ಮಾಡುವಂತೆ ಸಕ್ರಿಯಗೊಳಿಸುವ ಅಂಶವೇ ತರಬೇತಿ. ಆದರೆ ಅಭಿವೃದ್ಧಿಯ ಉದ್ದೇಶ ಏನು ಅಂತ ಹೇಳಿದರೆ, ಉದ್ಯೋಗಿಯ ಸರ್ವತೋಮುಖ ಬೆಳವಣಿಗೆ. ಎಲ್ಲ ಕೌಶಲ್ಯಗಳನ್ನು ಅವನು ಕಲಿಯಬೇಕು, ಎಲ್ಲ ಕೌಶಲ್ಯಗಳನ್ನು ಕೂಡ ಕರಗತ ಮಾಡಿಕೊಳ್ಳಬೇಕು. ಕೇವಲ ಸೀಮಿತ ದೃಷ್ಟಿಕೋನವನ್ನು ಹೊಂದಿರಬಾರದು. ಅವನು ಸಂಸ್ಥೆಯ ಬಗ್ಗೆ, ಉದ್ಯೋಗದ ಬಗ್ಗೆ, ಹುದ್ದೆಯ ಬಗ್ಗೆ ವಿಶಾಲ ಮನೋಭಾವವನ್ನು ಹೊಂದಬೇಕು. ಇದಕ್ಕೆ ತಳಹದಿಯೇ ಸರ್ವತೋಮುಖ ಬೆಳವಣಿಗೆ. ಮೂರನೆಯ ವ್ಯತ್ಯಾಸ ಗಮನಿಸಿ, ತರಬೇತಿಯು ಉದ್ಯೋಗ ಆಧಾರಿತ ಪ್ರಕ್ರಿಯೆ. ಈಗಾಗಲೇ ಹೇಳಿದ ಉದಾಹರಣೆಯಲ್ಲಿ ಕಂಪ್ಯೂಟರ್ ಆಪರೇಟರಿಗೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ತರಬೇತಿಯನ್ನು ನೀಡಲಾಗುವುದು. ಒಂದು ನಿರ್ದಿಷ್ಟ ಯಂತ್ರದಲ್ಲಿ ಕೆಲಸ ಮಾಡುವ ಕಾರ್ಮಿಕನಿಗೆ ಆ ಯಂತ್ರವನ್ನು ಹೇಗೆ ಸರಿಯಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸುವ ಮಾಹಿತಿಯನ್ನು, ಕೌಶಲ್ಯಗಳನ್ನು ತರಬೇತಿಯಲ್ಲಿ ನೀಡಲಾಗುವುದು. ಒಂದು ನಿರ್ದಿಷ್ಟ ಉದ್ಯೋಗಕ್ಕೆ ಮಾತ್ರ ಗಮನವನ್ನು ಹರಿಸಲಾಗಿದೆ. ಹಾಗಾಗಿ ಇದು ಉದ್ಯೋಗ ಆಧಾರಿತ ಪ್ರಕ್ರಿಯೆಯಾಗಿದೆ. ಆದರೆ ಅಭಿವೃದ್ಧಿಯು ವೃತ್ತಿ ಜೀವನ ಆಧಾರಿತ ಪ್ರಕ್ರಿಯೆಯಾಗಿದೆ. ಮುಂದಿನ ದಿನಗಳಲ್ಲಿ ಉನ್ನತ ಹಂತಕ್ಕೆ ಈ ಸಿಬ್ಬಂದಿಯನ್ನು ಭರ್ತಿಗೊಳಿಸಲು ಆ ಕೌಶಲ್ಯವನ್ನು ಹೊಂದಿದ್ದಾನೆಯೇ ಎಂಬುದನ್ನು ಪರಿಗಣಿಸುವಾಗ ಅಭಿವೃದ್ಧಿ ಕಾರ್ಯವು ಆ ಕೌಶಲ್ಯಗಳನ್ನು ಗಳಿಸಲು ನೆರವು ನೀಡುತ್ತದೆ. ಹಾಗಾಗಿ ಇದು
ವೃತ್ತಿ ಜೀವನ ಆಧಾರಿತ ಪ್ರಕ್ರಿಯೆಯಾಗಿದೆ. ನಾನು ಈಗಾಗಲೇ ವಿವರಿಸಿದಂತೆ ತರಬೇತಿ ಮತ್ತು ಅಭಿವೃದ್ಧಿಯನ್ನು ಕೇವಲ ಹೊಸದಾಗಿ ಆಯ್ಕೆಯಾಗಿ ಇರುವ ಸಿಬ್ಬಂದಿಗಳಿಗೆ ಮಾತ್ರವಲ್ಲದೆ ಸಂಸ್ಥೆಯಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೂ ಕೂಡ ನೀಡಲಾಗುವುದು. ಕಾರಣ, ವ್ಯವಹಾರ ಸಂಸ್ಥೆಗಳು ಚಲನಶೀಲ ಪರಿಸರದಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾ ಇದೆ. ಚಲನಶೀಲ ಪರಿಸರದ ಒಂದು ಅಂಶವಾದಂತಹ ತಂತ್ರಜ್ಞಾನ, ಈ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪದೇ ಪದೇ ಬದಲಾವಣೆಗಳಾಗುತ್ತದೆ. ಈ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳದಿದ್ದರೆ ಸಂಸ್ಥೆಯು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಯಾವ ಸಂದರ್ಭದಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಾರೋ ಆ ತಂತ್ರಜ್ಞಾನದ ಮಾಹಿತಿಗಳ ಕೌಶಲ್ಯಗಳನ್ನು ಮತ್ತು ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಸಿಬ್ಬಂದಿಗಳಿಗೆ ತರಬೇತಿ ಅತ್ಯವಶ್ಯಕವಾಗಿದೆ. ತರಬೇತಿಯು ಸಿಬ್ಬಂದಿಗಳ ದಕ್ಷತೆ ಹೆಚ್ಚಿಸುತ್ತದೆ, ಸಂಸ್ಥೆಯ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ, ಕಟ್ಟಕಡೆಗೆ ಸಂಸ್ಥೆಯು ಹೆಚ್ಚು ಲಾಭ ಗಳಿಸುವಲ್ಲಿ ನೆರವು ನೀಡುತ್ತದೆ. ಮುಂದೆ ನಾವು ತರಬೇತಿ ಮತ್ತು ಅಭಿವೃದ್ಧಿಯ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ತಿಳಿದುಕೊಳ್ಳೋಣ. ತರಬೇತಿ ಮತ್ತು ಅಭಿವೃದ್ಧಿಯಿಂದ ಸಂಸ್ಥೆಗಳಿಗೆ ಆಗುವ ಪ್ರಯೋಜನಗಳು ಏನು? ಈ ಕೆಳಗಿನ ಅಂಶಗಳು ತರಬೇತಿಯಿಂದ ಸಂಸ್ಥೆಗೆ ದೊರಕುವ ಪ್ರಯೋಜನಗಳನ್ನು ತಿಳಿ ಹೇಳುವುದು. ಮೊದಲನೇದು ವ್ಯವಸ್ಥಿತ ಕಲಿಕೆ. ತರಬೇತಿಯಿಂದ ಉದ್ಯೋಗಿಯಲ್ಲಿರುವಂತಹ ನ್ಯೂನ್ಯತೆಯನ್ನು ಸರಿಪಡಿಸಲಾಗುವುದು. ಒಂದು ವೇಳೆ ತರಬೇತಿಯ ವ್ಯವಸ್ಥೆಯು ಇಲ್ಲದಿದ್ದರೆ ಉದ್ಯೋಗಿಯು ಮುನ್ನುಗ್ಗುವ ಮತ್ತು ಪ್ರಯೋಗಶೀಲ ವಿಧಾನದ ಮೂಲಕ ಕೆಲಸವನ್ನು ನಿರ್ವಹಿಸುತ್ತಾನೆ. ಇಂತಹ ಪ್ರಕ್ರಿಯೆಗಳು ಸಂಪನ್ಮೂಲ ಮತ್ತು ಹಣದ ಅಪವ್ಯಯಕ್ಕೆ ಎಡೆ ಮಾಡಿಕೊಡುವುದು. ಈ ಎಲ್ಲ ನ್ಯೂನ್ಯತೆಗಳನ್ನು ತೊಡೆದುಹಾಕಿ ವೈಜ್ಞಾನಿಕ ಸುವ್ಯವಸ್ಥಿತ ರೀತಿಯಲ್ಲಿ ಕೆಲಸ ಕಾರ್ಯ ನಿರ್ವಹಿಸಲು ಉದ್ಯೋಗಿಗಳಿಗೆ ಅವಕಾಶವನ್ನು ನೀಡುವುದು. ಎರಡನೆಯ ಪ್ರಯೋಜನ ಉತ್ಪಾದಕತೆಯನ್ನು ಹೆಚ್ಚಿಸುವುದು. ತರಬೇತಿಯಿಂದ ಉದ್ಯೋಗಿಯು ತಾನು ನಿರ್ವಹಿಸುವ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸಬಹುದು. ಸರಳ ರೀತಿಯಲ್ಲಿ ಹೇಗೆ ಕೆಲಸ ಮಾಡುವುದು, ವೈಜ್ಞಾನಿಕ ಹಾಗೂ ಕ್ರಮಬದ್ಧ ರೀತಿಯಲ್ಲಿ ಹೇಗೆ ಕೆಲಸ ಮಾಡುವುದು ಎಂಬ ವಿಧಾನವನ್ನು ತಿಳಿದುಕೊಂಡು ಆ ವ್ಯಕ್ತಿಯು, ತರಬೇತಿ ಹೊಂದಿದಂತಹ ಸಿಬ್ಬಂದಿಯು ಅನುತ್ಪಾದಕ ವಸ್ತುಗಳನ್ನು ಉತ್ಪಾದಿಸುವ ಅವಕಾಶವು ಇಲ್ಲದಾಗುವುದು. ಯಾವಾಗ ಅನುತ್ಪಾದಕ ವಸ್ತುಗಳ ಉತ್ಪಾದನೆಗೆ ತಡೆ ಬೀಳುತ್ತದೋ ಇದು ಸಿಬ್ಬಂದಿಯ ದಕ್ಷತೆಯನ್ನು ತೋರಿಸುತ್ತದೆ. ಸಿಬ್ಬಂದಿಯ ದಕ್ಷತೆಯು ಹೆಚ್ಚಿದಂತೆ ಸಂಸ್ಥೆಯ ಉತ್ಪಾದಕತೆಯು ಕೂಡ ಹೆಚ್ಚಾಗುವುದು. ಸಂಸ್ಥೆಯ ಉತ್ಪಾದಕತೆ ಹೆಚ್ಚಾದರೆ ನಮಗೆ ತಿಳಿದ ಹಾಗೆ ಲಾಭದ ಅಂಶವು ಕೂಡ ಹೆಚ್ಚಾಗುವುದು. ಹೀಗಾಗಿ ತರಬೇತಿಯು ಸಂಸ್ಥೆಯ ಉತ್ಪಾದಕತೆ ಮತ್ತು ಲಾಭವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮೂರನೇದು ಭವಿಷ್ಯದ ವ್ಯವಸ್ಥಾಪಕರನ್ನು ಸಜ್ಜುಗೊಳಿಸುವುದು. ಈಗಾಗಲೇ ವಿವರಿಸಿದಂತೆ ತರಬೇತಿ ಮತ್ತು ಅಭಿವೃದ್ಧಿ ಕಾರ್ಯಗಳಿಂದಾಗಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳು ಎಲ್ಲ ಕೌಶಲ್ಯಗಳನ್ನು ಕರಗತ ಮಾಡಿಕೊಳ್ಳುತ್ತಾರೆ. ಬೇರೆ ಬೇರೆ ಹುದ್ದೆಗಳ ಬಗ್ಗೆ, ಉದ್ಯೋಗಗಳ ಬಗ್ಗೆ ಜ್ಞಾನವನ್ನು ಸಂಪಾದಿಸುವುದು ಮಾತ್ರವಲ್ಲದೆ ಅದನ್ನು ನಿರ್ವಹಿಸುವ ಕೌಶಲ್ಯವನ್ನು ಕರಗತ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಸಂಸ್ಥೆಯಲ್ಲಿ ಸಿಬ್ಬಂದಿಯು ಮೃತಪಟ್ಟು ನಿವೃತ್ತಿ ಹೊಂದು ಹುದ್ದೆಯು ಖಾಲಿ ಇದ್ದಾಗ ಆ ಹುದ್ದೆಗಳನ್ನು ತುಂಬಲು, ಭರ್ತಿ ಮಾಡಲು ಇಂತಹ ಸಿಬ್ಬಂದಿಗಳನ್ನು ಪರಿಗಣಿಸಲಾಗುವುದು. ಹೀಗಾಗಿ ಭವಿಷ್ಯದಲ್ಲಿ ಸಂಸ್ಥೆಯಲ್ಲಿ ಉದ್ಭವಗೊಳ್ಳುವ, ಸೃಷ್ಟಿಯಾಗುವ ಹುದ್ದೆಗಳನ್ನು ಭರ್ತಿ ಮಾಡಲು ಈ ತರಬೇತಿ ಹೊಂದಿದ ನೌಕರರನ್ನು ಬಳಕೆ ಮಾಡಲಾಗುವುದು. ಮೂರನೇದು ನೌಕರರ ಮನೋಸ್ಥೈರ್ಯವನ್ನು ಹೆಚ್ಚಿಸುವುದು. ಈಗಾಗಲೇ ತಿಳಿಸಿದಂತೆ
ಹೆಚ್ಚಿನ ಸಿಬ್ಬಂದಿಗಳು ಸಂಸ್ಥೆಯ ಬಗ್ಗೆ ನಕಾರಾತ್ಮಕ ಧೋರಣೆಯನ್ನು ಹೊಂದಿದ್ದಾರೆ. ತರಬೇತಿ ಮತ್ತು ಅಭಿವೃದ್ಧಿಯು ಅವರ ಮನೋಭಾವವನ್ನು ಪರಿವರ್ತಿಸುವುದು, ನಕಾರಾತ್ಮಕ ಧೋರಣೆಯನ್ನು ಸಕಾರಾತ್ಮಕ ಧೋರಣೆಯಾಗಿ ಬದಲಾಯಿಸುವುದು. ನಕಾರಾತ್ಮಕ ಧೋರಣೆಯನ್ನು ಹೊಂದಿರುವ ಸಿಬ್ಬಂದಿಗಳು ಕೆಲವೆಲ್ಲ ಕಾರ್ಮಿಕ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತಾರೆ. ಅದಾವುದೆಂದರೆ ಗೈರು ಹಾಜರಾಗುವುದು, ಕೆಲಸವನ್ನು ಮಧ್ಯದಲ್ಲಿಯೇ ತ್ಯಜಿಸುವುದು, ಕಾರ್ಯ ಆವರ್ತನ ಎಂಬುದಾಗಿ ಹೇಳುತ್ತೇವೆ. ಇಂತಹ ಸಮಸ್ಯೆಗಳನ್ನು ತಡೆಯಲು ಸೂಕ್ತವಾದ ಸಾಧನವೇ ತರಬೇತಿ. ತರಬೇತಿಯು ಸಿಬ್ಬಂದಿಗಳಲ್ಲಿ ಕೆಲಸವನ್ನು ದಕ್ಷ ರೀತಿಯಲ್ಲಿ ನಿರ್ವಹಿಸಲು ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಕೊನೆಯ ಪ್ರಯೋಜನ, ಸಂಸ್ಥೆಗೆ ದೊರಕುವ ಕೊನೆಯ ಪ್ರಯೋಜನ ಪರಿಣಾಮಕಾರಿ ಪ್ರತಿಕ್ರಿಯೆ. ಈಗಾಗಲೇ ವಿವರಿಸಿದಂತೆ ಸಂಸ್ಥೆಯು ಚಲನಾಶೀಲ ಪರಿಸರದಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಈ ಚಲನಾಶೀಲ ಪರಿಸರದ ಅಂಶವಾದ ತಂತ್ರಜ್ಞಾನ ಇದು ಕ್ಷಿಪ್ರಗತಿಯಲ್ಲಿ ಬದಲಾಗ್ತಾ ಇರುತ್ತದೆ. ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳದಿದ್ದರೆ ಸಂಸ್ಥೆಯು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಈ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಸಿಬ್ಬಂದಿಗಳು ಪ್ರತಿರೋಧವನ್ನು ಒಡ್ಡುತ್ತಾರೆ. ಹಾಗಾಗಿ ಇಂತಹ ಪ್ರತಿರೋಧವನ್ನು ತಡೆದು ಅವರ ಮನೋಭಾವವನ್ನು ಬದಲಾಯಿಸಿ ಏನೆಲ್ಲ ಬಾಹ್ಯ ಪರಿಸರದಲ್ಲಿ ಬದಲಾವಣೆಯಾಗಿದೆಯೋ ಅದನ್ನು ಅಳವಡಿಸಲು ಕ್ಷಿಪ್ರ ಅಥವಾ ಪರಿಣಾಮಕಾರಿ ಪ್ರತಿಕ್ರಿಯೆ ನೀಡಲು ತರಬೇತಿಯು ಹೆಚ್ಚಿನ ಅನುವು ಮಾಡಿಕೊಡುತ್ತದೆ. ಈ ಕೆಳಗಿನ ಅಂಶಗಳು ನೌಕರನಿಗೆ ತರಬೇತಿಯಿಂದ ಸಿಗುವ ಪ್ರಯೋಜನಗಳನ್ನು ತಿಳಿ ಹೇಳುವುದು. ಮೊದಲನೇದು ಉತ್ತಮ ವೃತ್ತಿ ಜೀವನ. ತರಬೇತಿ ಮತ್ತು ಅಭಿವೃದ್ಧಿಯಿಂದ ಹೆಚ್ಚಿನ ಕೆಲಸಗಳ ಕೌಶಲಗಳನ್ನು ಸಿಬ್ಬಂದಿಯು ಕರಗತ ಮಾಡಿಕೊಳ್ಳುತ್ತಾನೆ. ಹಾಗಾಗಿ ತಾನು ಸೇರಿದ ಹುದ್ದೆಯಲ್ಲಿಯೇ ನಿವೃತ್ತನಾಗುವ ಬದಲು ಬಡ್ತಿಗಳನ್ನು ಪಡೆದು ಉನ್ನತ ಹಂತದ ಹುದ್ದೆಗಳನ್ನು ನಿರ್ವಹಿಸಿ ವೃತ್ತಿ ಜೀವನದ ಸದಾವಕಾಶವನ್ನು ಉಪಯೋಗಿಸಲು ಕೂಡ ನೆರವು ನೀಡುವುದು. ಎರಡನೆಯ ಪ್ರಯೋಜನ ಹೆಚ್ಚಿನ ಗಳಿಕೆ. ಯಾವ ವಿಧದಲ್ಲಿ ಸಿಬ್ಬಂದಿಯು ತನ್ನ ವೇತನ ಮತ್ತು ಗಳಿಕೆಯನ್ನು ಹೆಚ್ಚಿಸಬಹುದು? ಕೆಲವೆಲ್ಲ ಸಂಸ್ಥೆಗಳು ಸಿಬ್ಬಂದಿಗಳಿಗೆ ಸಂಭಾವನೆಯನ್ನು, ವೇತನವನ್ನು ಕಾರ್ಯಕ್ಷಮತೆಯ ಆಧಾರದಲ್ಲಿ ನೀಡುವುದು. ತರಬೇತಿ ಪಡೆದಂತಹ ಸಿಬ್ಬಂದಿಯು ಉತ್ತಮ ಕಾರ್ಯನಿರ್ವಹಣೆಯನ್ನು, ಕಾರ್ಯಕ್ಷಮತೆಯನ್ನು ತೋರಿಸುವ ಮೂಲಕ, ಹೆಚ್ಚಿನ ಉತ್ಪನ್ನಗಳನ್ನು ಉತ್ಪಾದಿಸುವ ಮೂಲಕ ಹೆಚ್ಚಿನ ಗಳಿಕೆಯನ್ನು, ವೇತನವನ್ನು ಪಡೆಯಲು ಸಾಧ್ಯವಿದೆ. ಅಷ್ಟು ಮಾತ್ರವಲ್ಲದೆ ದಕ್ಷ ರೀತಿಯ ಕೆಲಸದ ನಿರ್ವಹಣೆಯು ಸಂಸ್ಥೆಯ ಉತ್ಪಾದಕತೆಯನ್ನು ಹೆಚ್ಚಿಸಿ ಲಾಭ ಗಳಿಸಲು ಅವಕಾಶ ಮಾಡಿಕೊಟ್ಟಾಗ ಲಾಭದ ಪಾಲಾದಂತಹ ಬೋನಸ್ಸುಗಳನ್ನು ಕೂಡ ಕಾರ್ಮಿಕರಿಗೆ, ಸಿಬ್ಬಂದಿಗಳಿಗೆ ಸಂಸ್ಥೆಗಳು ನೀಡುತ್ತದೆ. ಇದು ಕೂಡ ಹೆಚ್ಚಿನ ಗಳಿಕೆಯನ್ನು ಪಡೆಯಲು ಅವಕಾಶ ನೀಡುವುದು. ಮೂರನೆಯ ಪ್ರಯೋಜನ ಕಡಿಮೆ ಅಪಘಾತಗಳು. ಉತ್ಪಾದನಾ ಸಂಸ್ಥೆಗಳಲ್ಲಿ ಕೆಲಸ ಕಾರ್ಯಗಳನ್ನು ಅಪಾಯಕಾರಿ ಯಂತ್ರಗಳ ಸಹಾಯದಿಂದ ನಿರ್ವಹಿಸಲಾಗುವುದು. ಸೂಕ್ತವಾದ ತರಬೇತಿಗಳು ಇಲ್ಲದೆ ಸಿಬ್ಬಂದಿಯು ಅಂತಹ ಯಂತ್ರಗಳಲ್ಲಿ ಕಾರ್ಯನಿರ್ವಹಿಸಿದರೆ ಅಪಘಾತಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಿದೆ. ತರಬೇತಿಯಿಂದ ಸಿಬ್ಬಂದಿಯು ಸೂಕ್ತ ರೀತಿಯಲ್ಲಿ ಅಪಾಯಕಾರಿ ಯಂತ್ರಗಳಲ್ಲಿ ಕೆಲಸ ನಿರ್ವಹಿಸಿ ತನಗೆ ವಹಿಸಿದ ಚಟುವಟಿಕೆಗಳನ್ನು ಪೂರ್ತಿಗೊಳಿಸಬಹುದು. ಹೀಗಾಗಿ ತರಬೇತಿಯು ಸಂಸ್ಥೆಯಲ್ಲಿ ಸಿಬ್ಬಂದಿಗಳಿಗೆ ಅಪಾಯಕಾರಿ ಯಂತ್ರೋಪಕರಣಗಳಿಂದ ಆಗುವಂತಹ ಅಪಘಾತಗಳ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಕೊನೆಯ ಪ್ರಯೋಜನ ನೌಕರರ ಸಂತೃಪ್ತಿ ಮತ್ತು ಮನೋಸ್ಥೈರ್ಯವನ್ನು ಹೆಚ್ಚಿಸುವುದು. ಉದ್ಯೋಗವನ್ನು ನಿರ್ವಹಿಸುವಾಗ ಸಿಬ್ಬಂದಿಯು
ಸ್ವಲ್ಪ ಪ್ರಮಾಣದ ಆತಂಕಗಳನ್ನು ಹೊಂದಿರುತ್ತಾನೆ. ಈ ಅಲ್ಪ ಪ್ರಮಾಣದ ಆತಂಕವು ಅವನ ನಿರ್ವಹಣೆಯ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ. ತರಬೇತಿಯ ಮೂಲಕ ಸಿಬ್ಬಂದಿಯ ಮನೋಸ್ಥೈರ್ಯವನ್ನು ದೃಢಪಡಿಸಿ ಬಲಪಡಿಸಿ ದಕ್ಷ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಅವನ ಮನೋಸ್ಥೈರ್ಯವನ್ನು ಬೆಳೆಸಬಹುದು. ಅಷ್ಟೂ ಮಾತ್ರವಲ್ಲದೆ ಸೂಕ್ತ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿ ತಾನು ಮಾಡಿದ ಕೆಲಸಕ್ಕೆ ಸಂತೃಪ್ತಿಯನ್ನು ಕೂಡ ಸಿಬ್ಬಂದಿಯು ಪಡೆಯುತ್ತಾನೆ. ಇಷ್ಟೆಲ್ಲ ಪ್ರಯೋಜನಗಳನ್ನು ನೌಕರನು ತರಬೇತಿಯಿಂದ ಪಡೆಯುತ್ತಾನೆ. ಒಂದು ಉತ್ತಮ ವೃತ್ತಿ ಜೀವನ, ಹೆಚ್ಚಿನ ಗಳಿಕೆ, ಕಡಿಮೆ ಅಪಘಾತ, ನೌಕರರ ಸಂತೃಪ್ತಿ ಮತ್ತು ಮನೋಸ್ಥೈರ್ಯ. ಮುಂದಿನ ತರಗತಿಯಲ್ಲಿ ವಿವಿಧ ತರಬೇತಿ ವಿಧಾನಗಳನ್ನು ತಿಳಿದುಕೊಳ್ಳುವ.